ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಿ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜು ಕಾಗೆ ಮಂತ್ರಿ ಆಗಲೇಬೇಕು. ಕ್ಷೇತ್ರದ ಜನತೆಯಿಂದ ಹೆಚ್ಚಿದ ಒತ್ತಾಯ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಕನಸು ಕಂಡು ಅದನ್ನು ಸಾಕಾರಗೊಳಿಸಲು ಸತತವಾಗಿ ಪ್ರಯತ್ನಿಸಿರುತ್ತಿರುವ ಕಾಗವಾಡ ಮತಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಬರದನಾಡಾಗಿರುವ ಕಾಗವಾಡ ಕ್ಷೇತ್ರದಲ್ಲಿ ಬಹುನಿರೀಕ್ಷಿತ ಖಿಳೆಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಹಗಲಿರುಳು ಶ್ರಮಿಸುತ್ತಿರುವ ಮತ್ತು ಕೃಷ್ಣಾ ನದಿ ದಡದ ಪ್ರವಾಹ ಪೀಡಿತ ಗ್ರಾಮಗಳ ಶಾಶ್ವತ ಸ್ಥಳಾಂತರಕ್ಕಾಗಿ ಸದಾ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತಿರುವ ಶಾಸಕ ರಾಜು ಕಾಗೆ ಅವರಿಗೆ ಡಿಕೆ ಶಿವಕುಮಾರ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಲೇಬೇಕೆಂದು ಕಾಗವಾಡ ಮತಕ್ಷೇತ್ರದ ಶಿರಗುಪ್ಪಿ, ಜುಗೂಳ, ಮಂಗಾವತಿ, ಮೋಳೆ, ಐನಾಪುರ ಮತ್ತು ಉಗಾರ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಾಜು ಕಾಗೆ ಅವ್ರನ್ನ ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಇಲ್ಲಿ ನಮ್ಮ ಕಾಗವಾಡ ಮತಕ್ಷೇತ್ರದ ಯುವಕರು, ಹಿರಿಯರು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದರೆ ಇಂಥ ಹಿರಿಯರು ಮತ್ತು ಮುತ್ಸದ್ದಿ ರಾಜಕಾರಣ ನೇರ ನೋಡಿ ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ರಾಜು ಕಾಗೆ ಅವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದಾರೆ. ರಾಜು ಕಾಗೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಇಡೀ ಉತ್ತರ ಕರ್ನಾಟಕ ಒಂದು ಭವ್ಯ ಕರ್ನಾಟಕ ಸಾಧ್ಯ ಐತಿ, ಸುವರ್ಣ ಕರ್ನಾಟಕ ಸಾಧ್ಯ ಐತಿ. ಉತ್ತರ ಕರ್ನಾಟಕ ಬೆಳೆದ್ರನ್ನ ಇಡೀ ಕರ್ನಾಟಕ ಬೆಳೆಯಕ್ಕೆ ಸಾಧ್ಯ ಐತಿ. ರಾಜು ಕಾಗೆ ಅವರಂತ ಸಮೀಪ ಕರ್ಕೊಂಡು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಯಾರಾದ್ರೂ ನಮ್ಮ ಕಾಗವಾಡ ಮತಕ್ಷೇತ್ರಕ್ಕೆ ಸಿಕ್ಕವರಿದ್ರೆ ಅದು ರಾಜು ಕಾಗೆ ಅವರು. ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಎಲ್ಲ ಈ ನಮ್ಮ ಬಸವೇಶ್ವರ ಏತ ನೀರಾವರಿ ಇರ್ಬೋದು ಅಥವಾ ನಮ್ಮ ಜುಗೂಳ, ಮಂಗಾವತಿ, ಶಾಪುರ, ಶಿರಗುಪ್ಪಿ ಹಾಗೂ ಹೊಳೆದಲ್ಲಿ ಇರುವಂಥ ಗ್ರಾಮಗಳ ಶಿಫ್ಟಿಂಗ್ ಇರ್ಬೋದು, ಹೀಗೆ ನೂರಾರು ಕೆಲಸಗಳು ಆಗ್ತವ. ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಮ್ಮ ಶಿರಗುಪ್ಪಿ ಇರ್ಬೋದು, ಜುಗೂಳ, ಮಂಗಾವತಿ, ಶಾಪುರ್ ಹಾಗೂ ಐನಾಪುರ ಇರ್ಬೋದು ಅಥವಾ ಉಗಾರ ಖುರ್ದ್ ಇಡೀ ನಮ್ಮ ಮತಕ್ಷೇತ್ರ ಎಲ್ಲ ಯುವಕರು ಮತ್ತು ಹಿರಿಯರು ಬಂದಿದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಮುಂಬರುವ ಬುಧವಾರಕ್ಕೆ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಅವರಿಗೆ ನಮ್ಮ ಎಲ್ಲರ ಮುಖಾಂತರ ಒಂದು ವಿನಂತಿ ಅಂದರೆ ರಾಜು ಕಾಗೆ ಅವ್ರನ್ನ ಮಂತ್ರಿ ಮಾಡಲೇಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ನಾವು. ರಾಜು ಕಾಗೆ ಅವರಿಗೆ. ರವಿವಾರ ದಿನಾಂಕ 31ರಂದು ತಾಲೂಕಿನ ಉಗಾರ ಖುರ್ದ ಪಟ್ಟಣದ ಶಾಸಕರ ಮನೆಗೆ ಭೇಟಿ ನೀಡಿದ ಗ್ರಾಮಸ್ಥರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ರಾಜು ಕಾಗೆ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಒತ್ತಾಯಿಸಿದ್ದಾರೆ. ಈ ವೇಳೆ ಶಿರಗುಪ್ಪಿಯ ಡಾಕ್ಟರ್ ಅಮೋಲಾ ಸರಡೆ ಮಾತನಾಡಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಶಾಸಕ ರಾಜು ಕಾಗೆ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಆಗ್ರಹಿಸಿದ್ದಾರೆ. ರಾಜು ಕಾಗೆ ಅವ್ರನ್ನ ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಇಲ್ಲಿ ನಮ್ಮ ಕಾಗವಾಡ ಮತಕ್ಷೇತ್ರದ ಯುವಕರು, ಹಿರಿಯರು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದರೆ ಇಂಥ ಹಿರಿಯರು ಮತ್ತು ಮುತ್ಸದ್ದಿ ರಾಜಕಾರಣ ನೇರ ನೋಡಿ ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ರಾಜು ಕಾಗೆ ಅವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದಾರೆ. ರಾಜು ಕಾಗೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಇಡೀ ಉತ್ತರ ಕರ್ನಾಟಕ ಒಂದು ಭವ್ಯ ಕರ್ನಾಟಕ ಸಾಧ್ಯ ಐತಿ, ಸುವರ್ಣ ಕರ್ನಾಟಕ ಸಾಧ್ಯ ಐತಿ. ಉತ್ತರ ಕರ್ನಾಟಕ ಬೆಳೆದ್ರನ್ನ ಇಡೀ ಕರ್ನಾಟಕ ಬೆಳೆಯಕ್ಕೆ ಸಾಧ್ಯ ಐತಿ. ರಾಜು ಕಾಗೆ ಅವರಂತ ಸಮೀಪ ಕರ್ಕೊಂಡು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಯಾರಾದ್ರೂ ನಮ್ಮ ಕಾಗವಾಡ ಮತಕ್ಷೇತ್ರಕ್ಕೆ ಸಿಕ್ಕವರಿದ್ರೆ ಅದು ರಾಜು ಕಾಗೆ ಅವರು. ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಎಲ್ಲ ಈ ನಮ್ಮ ಬಸವೇಶ್ವರ ಏತ ನೀರಾವರಿ ಇರ್ಬೋದು ಅಥವಾ ನಮ್ಮ ಜುಗೂಳ, ಮಂಗಾವತಿ, ಶಾಪುರ, ಶಿರಗುಪ್ಪಿ ಹಾಗೂ ಹೊಳೆದಲ್ಲಿ ಇರುವಂಥ ಗ್ರಾಮಗಳ ಶಿಫ್ಟಿಂಗ್ ಇರ್ಬೋದು, ಹೀಗೆ ನೂರಾರು ಕೆಲಸಗಳು ಆಗ್ತವ. ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಮ್ಮ ಶಿರಗುಪ್ಪಿ ಇರ್ಬೋದು, ಜುಗೂಳ, ಮಂಗಾವತಿ, ಶಾಪುರ್ ಹಾಗೂ ಐನಾಪುರ ಇರ್ಬೋದು ಅಥವಾ ಉಗಾರ ಖುರ್ದ್ ಇಡೀ ನಮ್ಮ ಮತಕ್ಷೇತ್ರ ಎಲ್ಲ ಯುವಕರು ಮತ್ತು ಹಿರಿಯರು ಬಂದಿದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಮುಂಬರುವ ಬುಧವಾರಕ್ಕೆ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಅವರಿಗೆ ನಮ್ಮ ಎಲ್ಲರ ಮುಖಾಂತರ ಒಂದು ವಿನಂತಿ ಅಂದರೆ ರಾಜು ಕಾಗೆ ಅವ್ರನ್ನ ಮಂತ್ರಿ ಮಾಡಲೇಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ನಾವು. ರಾಜು ಕಾಗೆ ಅವರಿಗೆ. ಈ ವೇಳೆ ಕಾಡಗೊಂಡ್ ಪಾಟೇಲ್, ಸುರೇಶ್ ಪಾಟೇಲ್, ದಾದಗೊಂಡ್ ಪಾಟೇಲ್, ಲಕ್ಷ್ಮಣ ಗುಂಜಾಳೆ, ರಾಜಗೊಂಡ್ ಪಾಟೇಲ್, ದಿಲೀಪ್ ಪಾಟೇಲ್, ಅನಿಲ ಘಾಟಗೆ, ಸತೀಶ ಬೆಕ್ಕೇರಿ, ಗಿರೀಶ್ ಪಾಟೇಲ್, ನಂದು ಪಾಟೇಲ್, ಸಿದಗೊಂಡ್ ಪಾಟೇಲ್, ಮಹಾಂತೇಶ ಮಗದುಮ್ಮ, ರಮೇಶ್ ಬೋಗಿ, ರಾಜು ಕನ್ನಾಳ, ಮುರಳಿ ಪಾಟೋಳೆ, ಅಜಯ್ ಧೋಂಡಾಲೆ, ಚಂದ್ರಕಾ ಏತ್ ದೇಶಿಂಗೆ, ಶೇಖರ್ ಪಾಟೇಲ್, ಬಾಳಗೊಂಡ್ ಪಾಟೇಲ್, ಕೆಸಿ ಪಾಟೇಲ್, ಪ್ರಕಾಶ್ ಕುಂಬಾರ್, ಅಜಿತ್ ದಾಳೆ, ಸುಭಾಷ್ ಪಾಟೇಲ್, ಪ್ರಕಾಶ್ ಹೇಮಗಿರೆ, ರಾಜು ಜುಗಳೆ, ವಸಂತ್ ಖೋತ್, ಭೀಮು ಅಕಿವಾಟೆ, ರಾಮ್ ನಾಯಕ್ ಸೇರಿದಂತೆ
ಕಾಗವಾಡ ಮತಕ್ಷೇತ್ರದ ವಿವಿಧ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರ ಖುರ್ದಾದಿಂದ ಬಸವರಾಜ್ ತಾರದಾಳೆ.